ಎಲ್ರಿಗೂ ನಮಸ್ಕಾರ. ಇವತ್ತು ನವಿಲು ಕೋಸು ಹಾಕಿ ಮಟನ್ ಸಾರು ಮಾಡೋದು ತೋರಿಸ್ಕೊಡ್ತೀನಿ. ಅರ್ಧ ಕೆ ಜಿಗಿಂತ ಒಂಚೂರು ಕಡಿಮೆ ಇದೆ ಮಟನು. ನೋಡಿ, ಈ ಥರ ನವಿಲು ಕೋಸು ಒಂದು ಕಟ್ ಮಾಡಿಟ್ಕೊಂಡಿದ್ದೀನಿ. ನವಿಲು ಕೋಸು ಈ ಸೈಜಲ್ಲಿದೆ. ನವಿಲು ಕೋಸು ಈ ಸೈಜಲ್ಲಿ ಕಟ್ ಮಾಡಬೇಕು. ಒಂದು ನವಿಲು ಕೋಸಿಗೆ ಮಸಾಲ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಬೇಕು. ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಬೇಕು. ಒಂದು ಈರುಳ್ಳಿ ದೊಡ್ಡ ಗಾತ್ರದ್ದು, ಒಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ, 2 ಚಿಕ್ಕ ಚಿಕ್ಕದು ಟೊಮೊಟೊ. ಇಷ್ಟನ್ನು ಹಾಕ್ಕೊಳ್ಳೋಣ. ಇಷ್ಟು ನಾನು ರುಬ್ಕೋಬೇಕು. ಸಣ್ಣದೊಂದು ಕುಕ್ಕರ್ ಇಕ್ಕಿದ್ದೀನಿ ನಾನು. ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇಷ್ಟು ಎಣ್ಣೆ ಬೇಕು. ಎಣ್ಣೆ ಕಾಯಿ. ಇವಾಗ ನಾವು ಮಟನ್ ಹಾಕ್ಕೊಳ್ಳೋಣ. ಕಲ್ಲು ಉಪ್ಪು ಹಾಕ್ಕೊಳ್ಳೋಣ. ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಇದೇನು ಅಷ್ಟು ಬಲ್ತಿರೋಂಥ ಮಟನ್ ಅಲ್ಲ, ಎಳೆ ಮಟನ್ನೇ. ಇವಾಗ ನವಿಲು ಕೋಸು ಹಾಕ್ಕೊಳ್ಳೋಣ. ಬಲ್ತಿರೋ ಮಟನ್ ಆದರೆ ಒಂದು ಸ್ವಲ್ಪ ಹೊತ್ತು ಮಟನ್ ಬೇಯಿಸ್ಬಿಟ್ಟು ಆಮೇಲೆ ನವಿಲು ಕೋಸು ಹಾಕ್ಕೋಬೇಕು. ತುಂಬ ಬಲ್ತಿರೋ ಮಟನ್ ಆದರೆ ಅಂದರೆ ದೊಡ್ಡ ಸೈಜೇ ಕಟ್ ಮಾಡಬೇಕು ನೀವು. ಕಟ್ ಮಾಡುವಾಗ ನೋಡಿ, ಈ ಸೈಜ್ ಕಟ್ ಮಾಡಿರ್ಬೇಕು ನೀವು. ನಾನು ಇವಾಗ ಮಸಾಲ ಪುಡಿ ಹಾಕ್ತೀನಿ. ನೋಡಿ, ಇದು ಮನೆ ಖಾರದ ಪುಡಿ. 2 ಸ್ಪೂನ್ ಹಾಕ್ತೀನಿ ನಾನು. 2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ. ಮನೆ ಖಾರದ ಪುಡಿಲಿ ಏನೇನು ಹಾಕಿದ್ದೀವಿ ಅಂದರೆ, ನಾವು ಮೆಣಸಿನ್ಕಾಯಿ ಇದೆ, ಧನಿಯಾ ಇದೆ, ಚಕ್ಕೆ, ಲವಂಗ, ಜೀರಿಗೆ, ಮೆಣಸು ಇಷ್ಟಿದೆ. ಇದರಲ್ಲಿ ಅರಿಶಿನ ಇಷ್ಟು ಹಾಕಿ ರುಬ್ಸಿರೋದು. ನೀವು ಮನೆ ಖಾರದ ಪುಡಿ ಇಲ್ಲ ಅಂದ್ರೂ ಏನು ಹಾಕ್ಕೋಬೇಕಂದ್ರೆ, ಮಟನ್ ಮಸಾಲ ಇಲ್ಲ ಚಿಕನ್ ಮಸಾಲ ಇದ್ರೂ ಹಾಕ್ಕೋಬೋದು. ಇಲ್ಲ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಮನೇಲಿ ಗರಂ ಮಸಾಲ ಇಷ್ಟಿದ್ರೆ ಹಾಕ್ಕೋಬೋದು ನೀವು. ಸ್ವಲ್ಪ ಚೆನ್ನಾಗಿ ತಿರ್ಸ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋಂಥ ಮಸಾಲ ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಮಿಕ್ಸಿ ತೊಳೆದಿಟ್ಟಿರೋಂಥ ನೀರು ಹಾಕ್ಕೊಳ್ಳೋಣ. ಏನಿಲ್ಲ ಅಂದರೆ 2ರಿಂದ 3 ಜನ ಊಟ ಮಾಡೋವಷ್ಟು ಸಾರು ಇರುತ್ತದೆ ಅಷ್ಟೇ, ಭಾಳ ಇರಲ್ಲ. ಯಾಕಂದರೆ ಮಟನ್ನು ಕಮ್ಮಿ ಇದೆಯಲ್ವಾ. ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು 2 ಸಿಟಿ ತೊಗೊಂಡ್ರೆ ಸಾಕು, ಆಗ್ಬಿಡುತ್ತೆ. ಇದು ಬೆಂದ್ಬಿಡುತ್ತೆ ನೋಡಿ. ಅದಕ್ಕಿರ್ಬೇಕು ಸಾರು. 2 ಸಿಟಿ ತೊಗೊಳೋಣ ಮುಚ್ಚಿಬಿಟ್ಟು. 2ರಿಂದ 3 ಸಿಟಿ ಅಂದರೆ ಕರೆಕ್ಟಾಗಿ ಕುಕ್ಕರ್ ಮುಚ್ಚಿದ್ದೀನಿ ನಾನು. ಸಖತ್ತಾಗಿ ಬಂದಿದೆ ಸಾರು. ಸೂಪರಾಗಿ ಬಂದಿದೆ ನೋಡಿ. ರೆಡಿಯಾಗಿದೆ ಸಾರು. 2ರಿಂದ 3 ಸಿಟಿ ತೊಗೊಂಡಿರೋದು ಇದು ನಾನು. ಬಲ್ತಿರೋ ಮಟನ್ ಆದರೆ ನೀವು 3ರಿಂದ 4 ಸಿಟಿನೂ ತೊಗೋಬೋದು. ಎಳೆ ಮಟನ್ನು. ಮುದ್ದೆ, ಅನ್ನ ಎಲ್ಲ ತಿನ್ಬೋದು. ಇದ್ರಲ್ಲಿ ಚಪಾತಿನೂ ತಿನ್ಬೋದು. ಅಷ್ಟು ರುಚಿಕರವಾಗಿ ಬಂದಿದೆ ಅನಿಸುತ್ತೆ ನನಗೇನು. ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ. ಏನಾದರೂ ಫಂಕ್ಷನಿಗೆ ಈ ಥರ ರೆಸಿಪಿನ ಫಂಕ್ಷನಿಗೆ ಕೂಡ ನೀವು ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಕಲರ್ಫುಲ್ಲಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಬಿರಿಯಾನಿ ಜೊತೆ ಗ್ರೇವಿ ಕೂಡ ಮಾಡ್ಬೋದು. ಮುದ್ದೆಗೆ ತಿನ್ಬೋದು, ರೊಟ್ಟಿಗೆ ತಿನ್ಬೋದು, ಅನ್ನಕ್ಕೆ ತಿನ್ಬೋದು. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನೋಡ್ತಾ ಇದ್ದೀರಾ ವಿಡಿಯೋನ, ಇನ್ನೂ ನೋಡಬೇಕು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಮಾಡಿ, ಇದೇ ಥರ ನಮಗೆ ಸಪೋರ್ಟ್ ಮಾಡಿ.